ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರುಗಳಿಂದ ತಳವಾರ ಸಮಾಜಕ್ಕೆ ಅನ್ಯಾಯವಾಗುತ್ತಿರುವುದರಿಂದ ಕಾಂಗ್ರೆಸ್ ಪಕ್ಷವನ್ನು ಬಹಿಷ್ಕರಿಸಿ ಮುಂದೆ ನಡೆಯುವ ಯಾವುದೇ ಚುನಾವಣೆಗಳಲ್ಲಿ ಮತ ನೀಡುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜ ST ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿ ಖರ್ಗೆ ಕುಟುಂಬದ ವಿರುದ್ಧ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಚುನಾವಣೆಗಳಲ್ಲಿ ಬಹಿಷ್ಕಾರ ಮಾಡಲಾಗುವುದು ಎಂದು ಖರ್ಗೆ ಅವರ ಕುಟುಂಬದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ತಿಂಗಳ 27ರಂದು ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಜಮಾದಾರ್, ಈರಣ್ಣ ಕಿರ್ಸಾವಳಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಜ್ಯದಾಗ ಎಲ್ಲ ಕಡೆ ಸರ್ಟಿಫಿಕೇಟ್ ಸಿಗ್ತಿದ್ರು ಕೂಡ ಕಲಬುರಗಿ ಯಾದಗಿರಿಯಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಉದ್ದೇಶಪೂರ್ವಕ ತಡೆ ಹಿಡಿದಾರ. ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅದ. ನಮ್ಮ ಸಮುದಾಯನ ಹತ್ತಿಕ್ಕು ಅಂತೇಳಿ ಏನು ಉದ್ದೇಶಪೂರ್ವಕವಾಗಿ ಸರ್ಟಿಫಿಕೇಟ್ ತಡೆದು ಹಿಡಿದಿರುವಂಥ ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಅವ್ರ ತಂದೆಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ನಮ್ಮನ್ನು ಗುರಿಯಾಗಿಸಿಕೊಂಡು ನೇರ ಬಹಿರಂಗವಾಗಿ ವಿರೋಧ ಮಾಡ್ತಾಯಿದ್ದಾರೆ. ಇವತ್ತು ನಾವು ಕೂಡ ಸಮಾಜದ ವತಿಯಿಂದ ರಾಜಕೀಯವಾಗಿ ಅವರನ್ನು ಬಹಿಷ್ಕರಿಸ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹಿಷ್ಕರಿಸ್ತೀವಿ. ನಾವು ಈ ಭಾಗದಾಗ ಅವ್ರಿಗೆ ನಿರಂತರವಾಗಿ ಮತ ನೀಡಿದ ಕಾರಣಕ್ಕೆ ಇವತ್ತು ಅವ್ರು ಅಂತಾರಾಷ್ಟ್ರೀಯ ಮಟ್ಟಿಗೆ ಮುಟ್ಟಿದ್ದಾರೆ. ಇವತ್ತೊಂದು ರಾಜಕೀಯವಾಗಿ ಇಷ್ಟೊಂದು ಗಟ್ಟಿಯಾಗಿ ನೆಲೆ ಊರ್ಯಾರ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇಲ್ಲಿ ನಾವು ಭದ್ರವಾದ ಒಂದು ನೆಲೆ ಊರ್ಲಿಕ್ಕೆ ಕಾರಣರಾಗಿವಿ. ಇವತ್ತು ನಮಗೆ ಯಾವುದೇ ರೀತಿ ನಮ್ಮ ಬೇಡಿಕೆಗಳಿಗೆ ಅವ್ರು ಸ್ಪಂದಿಸ್ತಾ ಇಲ್ಲ ಅಂದರೆ ನಾವು ಅವ್ರ ಜೊತೆಗಿದ್ದು ಅನ್ನೋದು ಸಾಧಿಸಬೇಕಾಗ್ಯದ. ನಮ್ಮ ಹಕ್ಕು ಸ್ವಾತಂತ್ರ್ಯಗಳಿಗೆ ಅವ್ರಲಿಂತನೇ ಧಕ್ಕೆ ಆಗ್ಲಿಕ್ಕತ್ತವ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಲಿಕ್ಕತ್ತದ, ರೈತರಿಗೆ ಅನ್ಯಾಯ ಆಗ್ಲಿಕ್ಕತ್ತದ. ಇಷ್ಟೆಲ್ಲ ಅವ್ರಿಗೆ ಅನ್ಯಾಯ ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಅವರಿಗೆ ಗಂಭೀರವಾದ ಸಮಸ್ಯೆ ಅನಿಸ್ತಾ ಇಲ್ಲ. ಅವರು ಈ ರೀತಿ ನಮಗೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕ, ಆರ್ಥಿಕವಾಗಿ ಇನ್ನೂ ಏನಪ್ಪ ಅಂದ್ರೆ ಕುಗ್ಗಿ ಹೋಗಿಬಿಟ್ವಿ. ಅವ್ರಿಗೆ ಹಲವಾರು ಸಾರಿ ಇಡೀ ಸಮುದಾಯದ ಮುಖಂಡರು ಪದೇ ಆಗಿ ಕೇಳಿದ್ದಾರೆ, ಸರ್ ಇವತ್ತು ನಮ್ಮ ಮಕ್ಕಳಿಗೆ ಹಿಂಗೆ ಅನ್ಯಾಯ ಆಗ್ತದೆ, ದಯವಿಟ್ಟು ತಾವು ಇದು ಮಾಡ್ಬೇಕಂದಾಗ ಅವ್ರು ಯಾವುದೇ ರೀತಿ ತಿರಸ್ಕಾರ ಮಾಡ್ತಾಯಿಲ್ಲ. ನಾವು ಕೊಡಲ್ಲ ಅಂತ ಹೇಳಲ್ಲ, ನಾವು ಕೊಡ್ತಾಯಿದ್ದೀವಿ, ನಾಳೆ ಬರ್ರಿ, ನಾಡ್ದು ಕೊಡೋಣ ಅಂತ ನಮಗೆ ಹೇಳ್ತಾರೆ. ಮಾಧ್ಯಮ ಮಿತ್ರರು ಹಲವಾರು ಸಾರಿ ಅವ್ರಿಗೆ ಕಲಬುರಗಿ ಬಂದ ಪ್ರಶ್ನೆ ಮಾಡಿದಾಗ ಇಲ್ಲ ತಳವಾರದೇನು ಸಮಸ್ಯೆ ಇಲ್ಲ, ಕೊಡ್ತಾ ಇದ್ದೀವಿ ಅಂತಾರೆ. ಸದನದಾಗ ಯಾರಿಗೆ ಜಮೀನು ಅದ ಅವ್ರಿಗೆ ಕೊಡ್ತೀವಿ ಅಂತಾರೆ. ನಾವು ಯಾರು ಜಮೀನು ಇಲ್ಲ ಅಂತ ಅವ್ರ ಬಳಿ ಹೋಗಿವಿ. ಮಾಧ್ಯಮ ಮಿತ್ರರು ಕೊಡ್ತಾರೆ ಅಂತ ಹೇಳಿದ ಮೇಲೆ ಕೊಡ್ತೀವಿ ಅಂದವ್ರಿಗೆ ಯಾಕೆ ಕೊಟ್ಟಿಲ್ಲ? ಹಲವಾರು ಸಾರಿ ಸದನದಲ್ಲಿ ಕ್ವಶನ್ ಎತ್ತಿದ್ರೆ ಅವ್ರಿಗೆ ಯಾರಿಗೆ ಮಾತಾಡ್ಕೊಡಲ್ಲ, ಮಧ್ಯದಲ್ಲಿ ಕುಂಡಿಸ್ತಾರೆ, ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ರೀತಿ ಅವರು ಬಹಿರಂಗವಾಗಿ ಒಂದು ಸಮುದಾಯನ ವಿರೋಧಿಸುತ್ತಿದ್ದು, ಹತ್ತಿಕ್ಕುತ್ತಿದ್ದು ನಾವು ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ? ನಾವು ಎಲ್ಲಿ ತನಕ ಇವ್ರಿಗೆ ಏನಪ್ಪ ಅಂದ್ರೆ ನಾವು ಇದು ಹಿಡ್ಕೊಂಡು ಇವ್ರ ಹಿಂದೆ ನಾವು ತಿರುಗಾಡೋಕ್ಕೆ ಸಾಧ್ಯ ಆಗ್ತದೆ? ನಮಗಾಗಲಿ, ಸಮುದಾಯದಕ್ಕಾಗಲಿ ಹೋಗ್ಬಿಡು, ಅಟ್ಲೀಸ್ಟ್ ಸಮಾಜದ ಪಕ್ಷದ ಮುಖಂಡರದಾರ, ನಮ್ಮ ಸಮಾಜದ ದೊಡ್ಡ ನಾಯಕರದಾರ, ಅವ್ರಿಗೆ ಕೂಡ ಗೌರವ ಕೊಡ್ತಾ ಇಲ್ಲ. ಅವ್ರಿಗೇನಪ್ಪ ಅಂದರೆ ದಿನ ಒಂದು ರೀತಿಯಲ್ಲಿ ಸುಳ್ಳು ಹೇಳ್ತಾರೆ. ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಲಿಂತವ್ರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಪ್ಪ ವಿಜಯೋತ್ಸವ ಮಾಡ್ಯಾರ, ಅವ್ರಿಗೇನಪ್ಪ ಅಂದ್ರೆ ಸನ್ಮಾನಿಸ್ಯಾರ, ಗೌರವ ಸೂಚಿಸ್ಯಾರ. ಇಷ್ಟೆಲ್ಲ ಆದರೂ ಕೂಡ ಬಹಿರಂಗವಾಗಿ ಇಷ್ಟೆಲ್ಲ ಚಟುವಟಿಕೆಗಳು ನೋಡಿದ್ರು ಕೂಡ ಯಾವ ಧೈರ್ಯದ ಮ್ಯಾಗೆ ಇವರು ಇಷ್ಟೊಂದು ಕಾನೂನು ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ನಮ್ಮ ಸಮಾಜದ ಮುಖಂಡರು ಹೋಗಿ ಕೇಳಿದ್ರು, ಅವ್ರಿಗೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಕೇಳ್ಯಾರ, ಸರ್ ತಳವಾರದ ವಿಷಯ ಏನದು ಹಿಂಗೆ ಅದು ಏನಪ್ಪ ಅಂದರೆ ಇಲೀಗಲ್ ಅದ. ಎಷ್ಟು ಸರಳವಾಗಿ ಹೇಳ್ತಾರಲ್ಲ ಇಲೀಗಲ್ ಅಂತ. ನೀವು ಸಂವಿಧಾನನ ಆಚರಣೆ ಮಾಡೋರು, ಸಂವಿಧಾನ ನಮಗೆ ಎಲ್ಲಿ ಇವತ್ತು ಕಾನೂನು ಇಲೀಗಲ್ ಅಂತ ಹೇಳ್ತಾ ಇರಲ್ಲ, ಅದನ್ನು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಸಿಕ್ಕಿದ್ದು. ಮತ್ತು ಸಂವಿಧಾನ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ ಹಾಲುಗಳಿತಾರೆ. ಇವತ್ತು ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೋದು. ನೀವು ಆರಂಭಿಕವಾಗಿ ನಾನು ರಾಜಕೀಯ ಬರಬೇಕಾದ್ರೆ ನಾನು ಹಾಗಾಯಿತು, ನಾನು ಹೀಗಾಯಿತು, ನಾನು ಒಕ್ಕಲೆದ್ದು ಹೋಗಿದ್ದೆ, ನನ್ನ ಕುಟುಂಬ ಬೀದಿನ ಪಾಲಾಯಿತು, ಅದಾದಮೇಲೆ ನಮ್ಮ ತಂದೆಯವರು ಎಲ್ಲೋ ಕೆಲಸ ಮಾಡಿದ್ರು, ನಾನೊಬ್ಬ ಕಾರ್ಮಿಕ ಮಗ ಅಂತ ಹೇಳ್ತಾರೆ. ನೀವು ಇಲ್ಲಿ ತನಕ ಇಷ್ಟೆಲ್ಲ ಬೆಳೆದಿರಲ್ಲ, ನೀವೆಷ್ಟು ಲೀಗಲಾಗಿ ಮಾಡಿರಿ? ನಾವು ಮಾತಾಡಬಾರ್ದು ಅನ್ಕೋತೀವಿ, ಆ ರೀತಿ ನಮ್ಮನ್ನು ಮಾತಾಡುವಂಗೆ ಪ್ರಚೋದಿಸ್ತಿದ್ದೀರಿ. ನೀವು ನಮ್ಮನ್ನು ಹತ್ತಿಕ್ಕು ಅಂತ ಮಾಡ್ತಾಯಿದ್ದೀರಿ. ನೀವೆಷ್ಟು ನೈತಿಕವಾಗಿದ್ದೀರಿ, ನೀವೆಷ್ಟು ಲೀಗಲ್ ಆಗಿದ್ದೀರಿ, ನೀವೆಷ್ಟು ಕಾನೂನಾತ್ಮಕವಾಗಿದ್ದೀರಿ, ನೀವೆಷ್ಟು ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳುತ್ತೀರಿ ಜನರ ವಿಷಯದಲ್ಲಿ, ನಿಮ್ಮ ವೈಯಕ್ತಿಕ ವಿಷಯದಾಗಲಿ ಮತ್ತೊಂದಲ್ಲಿ ರಾಜಕೀಯವಾಗಿ. ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನ? ನೀವು ದೊಡ್ಡ ಮಟ್ಟದಾಗ ಇದ್ದಿರಿ, ನಿಮ್ಮ ಇದ್ರೆ ಯಾರು ನಾವು ಮಾತಾಡೋಕ್ಕಾಗಲ್ಲ ಅಂತೇಳಿಕೆ ನೀವು ನಮಗೆ ಹೆಂಗೆ ಬೇಕಾದ್ರೆ ಆಪಾದನೆ ಮಾಡ್ಬೋದಾ? ಈ ದೇಶದಲ್ಲಿ ಒಂದು ಸಂವಿಧಾನ, ಒಂದು ಕಾನೂನು ವ್ಯವಸ್ಥೆ ಅದಲ್ಲ, ಅದು ಚೌಕಟ್ಟಿನಲ್ಲಿ ಕೇಳ್ತಾ ಇದ್ದೀವಿ ನಾವು. ಅದರ ಹೊರಗೆ ಬಿಟ್ಟು ಏನೂ ಕೇಳಲ್ಲ. ಈ ದಿನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೀವಿ, ಸಂಬಂಧಪಟ್ಟ ಶಾಸಕರಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳು ಹೇಳಿವಿ, ತಳವಾರ ವಿಷಯದಲ್ಲಿ ಒಂದೇ ಒಂದು ಇಲೀಗಲ್ ಇದ್ರೆ ನಾವು ಸರ್ಟಿಫಿಕೇಟ್ ಕೇಳಲ್ಲ ಅಂತ ಹೇಳ್ತೀವಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಚಾಲೆಂಜ್ ಆಗ್ತೀವಿ, ತಳವಾರ ವಿಷಯ ಇದು ಇಲೀಗಲ್ ಅಂತ ಪ್ರೂಫ್ ಮಾಡಲಿ, ಅವ್ರಿಗೆ ಕೂಡ ಸರ್ಟಿಫಿಕೇಟ್ ಕೇಳಲ್ಲ ನಾವು. ಚಾಲೆಂಜ್ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ. ಸುಮ್ಮನೆ ಅಧಿಕಾರದ ದುರ್ಬಳಕೆ ಮಾಡ್ಕೊಬಾರ್ದು. ಇವತ್ತು ಹೆಮ್ಮೆ ಪಡ್ತೀವಿ ನಿಮ್ಲಿಂತ ನಾವು
ನಮ್ಮ ಭಾಗದ ಒಬ್ಬರು ಗಣ್ಯ ವ್ಯಕ್ತಿ ಇವತ್ತು ಏನಪ್ಪ ಅಂದ್ರೆ ಈ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ಏನಪ್ಪ ಅಂದ್ರೆ ರಾಷ್ಟ್ರ ಅಧ್ಯಕ್ಷರೇ ನಮ್ಗೆ ಹೆಮ್ಮೆ ಅದದು. ನಮಗೆ ಹೆಮ್ಮೆ ಇದ್ದ ಸಲುವಾಗಿ ನಮ್ಗೆ ಹಿಂದುಳಿದ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಎಷ್ಟು ಅನ್ಯಾಯ ಮಾಡಿದ್ರು ನಾವು ನಿಮಗೆ ಮತ ಹಾಗೆ ನೀಡ್ತಾನೆ ಬಂದಿದ್ದೀವಿ. ಆದರೆ ನೀವು ಏನಪ್ಪ ಅಂದರೆ ಸುಮ್ಮನೆ ಬಾಯಿ ಮಾತಿಗೆ ಏನಪ್ಪ ಅಂದರೆ ಸುಮ್ಮನೆ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಹಾಗೆ ಹೀಗೆ ಸಾಮಾಜಿಕ ನ್ಯಾಯ ತತ್ವ ಸಿದ್ಧಾಂತ ಹೇಳಿ ನೀವೇನೋ ಮಾಡ್ತಾ ಇಲ್ಲ, ಬರೀ ಅಧಿಕಾರ ಹಿಡಿತಾ ಇದ್ರಿ. ಇವತ್ತು ಎಷ್ಟು ಜನರು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಟ್ಟಿರು? ಬಾಯಿ ಎತ್ತಿದ್ರೆ ನಾವು ಸಾಮಾಜಿಕ ನ್ಯಾಯ ಮಾಡ್ತೀವಿ ಅಂತ ಹೇಳ್ತೀರಿ, ಸಾಮಾಜಿಕ ನ್ಯಾಯದ ಇದು ಬಗ್ಗೆ ಮಾತಾಡ್ತೀರಿ. ಸಾಮಾಜಿಕ ನ್ಯಾಯ ಮಾತಾಡೋರು ಇವತ್ತು ನಮಗೆ ಈ ರೀತಿ ಸಾಮಾಜಿಕವಾಗಿ ಅನ್ಯಾಯ ಆಗ್ತಾ ಇದೆ. ಸಂವಿಧಾನ ವಿರೋಧಿಗಳಂತ ಭಾಳ ಮಂದಿ ಹೇಳ್ತೀರಿ, ಮೀಸಲಾತಿ ವಿರೋಧಿಗಳಿಗೆ ಭಾಳ ಮಂದಿ ಹೇಳ್ತೀರಿ. ಡಿಮ್ಯಾಂಡ್ ಏನೇ ನಾವು ಸರ್ಟಿಫಿಕೇಟ್ ಕೊಡಬೇಕಾಗಿದೆ, ಕೊಡ್ತಾ ಇಲ್ಲರಿ ಅವರು.